ಸೋಷಿಯಲ್ ಮೀಡಿಯಾದ ಸೆನ್ಸೇಷನಲ್ ಬಾಲಕಿ. ಇನ್ಸ್ಟಾಗ್ರಾಮ್ನಲ್ಲಿ ತನ್ನದೇ ಆದಂತಹ ಫಾಲೋವರ್ಸ್ ಹೊಂದಿ ಸಾಕಷ್ಟು ಕರುನಾಡಿನಲ್ಲಿ ಸಾಕಷ್ಟು ಜನಪ್ರಿಯತೆ ಹೊಂದಿರೋ ಬಾಲಕಿ ಸದ್ಯ ನಮ್ಮ ಜೊತೆ ಇದ್ದಾರೆ. ಸಾಕಷ್ಟು ಅಂದ್ರೆ ಚೆನ್ನಾಗಿ ಹೋಗ್ತಾ ಇತ್ತು ಅವ್ರದ್ದು ಫಾಲೋವರ್ಸ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು ಎಲ್ಲ ಹೋಗ್ತಾ ಇತ್ತು. ಅದರ ನಡುವೆ ಒಂದು ಸಣ್ಣ ವಿವಾದ ಶುರುವಾಯಿತು. ಆ ವಿವಾದದ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆ ಕರುನಾಡಿನ ಫೇಮಸ್ ಕಿಪಿ ಕೀರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಕಿಪಿ ಕೀರ್ತಿ ಅವರೇ ನಮಸ್ಕಾರ. ನಮಸ್ಕಾರ. ಅದ್ರ ಜೊತೆನೆ ನಮ್ಮ ಕಿಪಿ ಕೀರ್ತಿ ಅವರ ಹೊಸ ಫ್ರೆಂಡು ಕ್ರಶ್ ಬಾಯ್ ಕೂಡ ನಮ್ಮ ಜೊತೆನೇ ಇದ್ದಾರೆ. ಅವರಿಗೂ ವೆಲ್ಕಮ್. ನಮಸ್ಕಾರ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು? ನಾವು ಆರಾಮಾಗಿದ್ದೀವಿ. ಯಾಕೋ ನಿಮ್ಮ ಇಬ್ರದ್ದು ಫೇಸ್ ವಾಯ್ಸ್ ನೋಡ್ತಾ ಇದ್ರೆ ಹಂಗ ಅನಿಸ್ತಾ ಇಲ್ಲ. ಏನ್ ಸಮಸ್ಯೆ? ಏನಿಲ್ಲ, ಒಂದು 3 ದಿವಸ ನಿಮ್ಗೆ ಗೊತ್ತಾಗ್ತಿದೆಯಲ್ಲ ಸಮಸ್ಯೆ ಏನಾಗ್ತಿದೆ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಕೆಟ್ಟ ಪದಗಳನ್ನ ಯೂಸ್ ಮಾಡ್ಕೊಂಡು ಕಿಪ್ಪಿ ಹೆಸರು ಹೇಳ್ಕೊಂಡು ಅವ್ರು ಅಲ್ಲಿದ್ರು ಇಂಥ ಮಾತು ಅದು ಇದು ಏನೇನೋ ಮಾತುಗಳು ಮಾತಾಡಿದ್ರಲ್ಲ, ಆ ಮಾತಿಗೆ ನಾವೇನ್ ಮಾಡಿದ್ವಿ, ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ಒಂದು ಇದ್ ಮಾಡ್ಕೊಂಡ್ ಬಂದ್ವಿ. ಅದರಿಂದ 3 ದಿವಸದಿಂದ ಫುಲ್ ಸ್ಟ್ರೆಸ್. ನನಗೂ ಫುಲ್ ಹುಷಾರಿಲ್ಲ, ಕೈ ಬೇರೆ ಏಟ್ ಆಗಿದೆ, ಕೆಮ್ಮಿದೆ, ನೆಗಡಿ ಇದೆ, ಎಲ್ಲಾನು ಇದೆ. ಏನ್ ಮಾಡ್ಲಿ, ಬಟ್ ಕಿಪಿ ಕೀರ್ತಿಗೆ ನ್ಯಾಯ ಸಿಗ್ಬೇಕು ಅಂತ ನಾನು ಇಷ್ಟೆಲ್ಲ ಮಾಡಿದೀವಿ, ಓಡಾಡ್ತಾ ಇದೀವಿ. ಓಕೆ ಬ್ರದರ್, ನಿಮ್ ವರ್ಷ ಆಮೇಲೆ ಮಾತಾಡಿಸ್ತೀನಿ. ಏನ್ ವಿಚಾರ ಆಯ್ತು, ವಿವಾದ ಏನಾಯ್ತು ಎಲ್ಲ ಮಾತಾಡಿಸ್ತೀನಿ ಖಂಡಿತ. ಕಿಪಿ ಕೀರ್ತಿ ಅವರೇ, ಈಗ ಎಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾ ಇದ್ರಿ, ಎಲ್ಲ ಚೆನ್ನಾಗಿತ್ತು. ಅದ್ರ ನಡುವೆ ಇವಾಗ ಮತ್ತೆ ನಿಮ್ದು ಬ್ರೇಕಪ್ ಆಗಿ ಆಲ್ರೆಡಿ ಒಂದ್ಸಲಿ ಮುತ್ತು ಜೊತೆ ಬ್ರೇಕಪ್ ಆಗಿ ಮತ್ತೆ ನೀವು ಪ್ಯಾಚ್ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ತಿರ್ಗಾ ಇವಾಗ ಕಾರಣಾಂತರದಿಂದ ಬ್ರೇಕಪ್ ತರ ಅಂದ್ರೆ ದೊಡ್ಡದಾಗೆ ಆಗಿದೆ, ಅಂದ್ರೆ ಪೊಲೀಸ್ ಠಾಣೆ ಮೆಟ್ಟಿಲೇರೋ ತರ ಆಗಿದೆ. ಏನಾಗಿತ್ತು ಅಂತ? ಕಾರಣ ಏನು? ಕಾರಣ ಏನ್ ಗೊತ್ತಾ ಸರ್, ನನ್ ಜೊತೆ ಇದ್ದು ಇವಾಗ ನನ್ ಜೊತೆ ಇದು ನ್ಯೂಡ್ ಪಿಕ್ಸ್ ಇದೆ, ಅದು ಇದೆ, ಇದು ಇದೆ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ನನ್ಗೆ ಓಸತಿ ನಿಮ್ಗೆ ಗೊತ್ತ ಎಷ್ಟು ಚಿಕ್ಕದ್ ಮಾತು ಚಿಕ್ಕದೇ ಮುಗೀತು. ಆಮೇಲೆ ಇವ್ನು ಸಾರಿ ಕೇಳ್ದ, ನಾನು ಓಕೆ ಅಂತ ಇಲ್ಲಿ ಸಂಸಿದೆ, ಕರ್ಕೊ ಬಂದು ಬ್ಯಾಂಗ್ಳೂರ್ನೆಲ್ಲ ರೀಲ್ಸ್ ಎಲ್ಲಾನು ಮಾಡ್ಸಿದ್ದೆ, ಎಲ್ಲಾ ನೋಡಿದ್ರಿ. ಆಮೇಲೆ ಇವನು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಹೋಗೋದು, ಆ ಕಡೆ ಈ ಕಡೆ ಎಲ್ಲ ಆ ಫ್ರೆಂಡ್ ಮನೆ ಈ ಫ್ರೆಂಡ್ ಮನೆ ಅಂತ ಇಲ್ಲಿ ಹೋಗೋದು, ಆತರ ಎಲ್ಲ ಅವ್ನ್ ಮಾಡ್ತಿದ್ದ. ಮುತ್ತು ಮಾಡ್ತಿದ್ದ. ಸೊ ಗೋರ್ದರ್ಶು ನನಗೆ ಫ್ರೆಂಡ್ ಆಗೇ ಇದ್ರು. 2024 ಇಂದಾನು ಫ್ರೆಂಡ್ ಆಗೇ ಇದ್ರು. ಇವಾಗ ನಾನು ಅವ್ರಿಗೂ ನಂಗೂ ಯಾವ ಟೆಚ್ಚಲ್ಲೂ ಇಲ್ಲ. ಸೊ ಅವರು ನನ್ನ ಎಲ್ಲೋ ಕರ್ಕೊಂಡ್ ಹೋಗ್ಬಿಟ್ಟು ಡ್ರಿಂಕ್ಸ್ ಅಲ್ಲಿ ಅದೇನೋ ಮಿಕ್ಸ್ ಮಾಡಿ ಕೊಟ್ಟು ನನ್ಗೆ ಆತರ ಮಾಡಿದ್ದಾರೆ ಅಂತ ಹೇಳಿ ನ್ಯೂಸ್ ಕಡೆ ಬಂತಿದೆ. ನನಗೂ ಅದು ಅನ್ಸ್ತಾ ಇದೆ ವೈಯಕ್ತಿಕವಾಗಿ ಆಗಿದೆ ನನ್ನ ಲೈಫ್ ಅಲ್ಲಿ ಅಂತ. ಬಟ್ ಇಲ್ಲಿ ಮುತ್ತುಗೆ ನಾವ್ ಟ್ರಿಪ್ ಹೋಗಿದ್ದು, ಅದು ಅಲ್ಲಿ ಏನ್ ನಡೀತಿದೆ ಅಂತ ಮುತ್ತುಗ್ ಗೊತ್ತಿದ್ದಿಲ್ಲ. ಮುತ್ತುಗ್ ಯಾರು ಹೇಳಿರೋದು, ಗೋರ್ದರ್ಶುನೆ. ಇವ್ರಿಬ್ರು ಒಂದ್ ಪ್ಲಾನ್ ಏನ್ ಮಾಡ್ಕೊಂಡು ನನ್ ಲೈಫ್ ನ ಹಾಳ್ ಮಾಡಿದ್ದಾರೆ. ಸೊ ಇವ್ ನನ್ ಲೈಫ್ ನ ಹಾಳ್ ಮಾಡಾಕ ಅವ್ರು ಸುಮ್ನೆ ಫ್ರೆಂಡು ಅಂತ ಬಂದ್ಮೇಲೆ ನಿಯತ್ತಾಗಿ ಇಲ್ದಿರಾ ಎಲ್ಲಾನು ಆ ಕಡೆ ಇದ್ ಮಾಡಿದಾರೆ ಅವರು. ಇವನು ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿದಾನೆ. ಎಲ್ಲಾ ಕಡೆ ಹೇಳ್ಕೊಂಡ್ ತಿರ್ಗವ್ನು ನಾನ್ ಪ್ರೀತಿ ಮಾಡ್ತಾ ಇಲ್ಲ, ದುಡ್ಡುಗೋಸ್ಕರ ಅವನ ಜೊತೆ ಇದ್ದೆ, ನೇಮ್ಗೋಸ್ಕರ ಇದ್ದೆ, ನಾನು ಹಂಗೆ ಹಿಂಗೆ ಅಂತೆಲ್ಲ ತಿರುಗಿದಾನೆ. ಸೊ ಅವನು ನನ್ನ ವಲ್ಗರ್ ಲ್ಯಾಂಗ್ವೇಜ್ ಅಲ್ಲಿ ಪಬ್ಲಿಕ್ ಅಲ್ಲಿ ನನ್ನ ಹರಾಸ್ಮೆಂಟ್ ಮಾಡಿದಾನೆ. ಅದು ನ್ಯೂಡ್ ವಿಡಿಯೋ ಇದೆ, ಅದು ಇದೆ, ಇದು ಇದೆ, ಅದು ಇದೆ, ಇದಿದೆ ಅಂತ. ಸೊ ನನ್ಗೆ ಅದರಿಂದ ನನಗೆ ಮತ್ತೆ ಇನ್ನೊಂದು ಇಲ್ಲಿ ಬ್ಯಾಂಗ್ಳೂರ್ ಕರ್ಕೊಂಡ್ ಬಂದಾಗ ನಾನು ಇವ್ರ ಜೊತೆ ಎಲ್ಲ ಇದ್ರು. ಸೊ ಇವ್ರ ಜೊತೆ ಅಲ್ಲೇ ಇರೋ ವ್ಯಕ್ತಿ ನನ್ಗೂ ಇವ್ರಿಗೂ ಸಂಬಂಧ ಇದೆ, ಅಫೇರ್ಸ್ ಇದೆ, ನಾ ಇಬ್ರು ಲವ್ ಮಾಡ್ತಾ ಇದೀವಿ, ಹಾಗೆ ಹೀಗೆ ಅಂತ ಸ್ಪ್ರೆಡ್ ಮಾಡಿದಾರೆ. ಇವ್ರ ಮನೇಲೆ ಇದ್ದು ಇವ್ರ ಜೊತೆನೆ ಇದ್ದು ಪಾಪ ಫ್ರೆಂಡ್ ಆಗಿ ಇವ್ರ ಕರ್ತವ್ಯ ಏನಿದೆ ಅಷ್ಟೆಲ್ಲ ಮಾಡುತ್ತೆ. ನಿಜ ಹೇಳ್ಬೇಕಿದ್ರೆ ಇವ್ನ ನಮ್ ಇಬ್ಬರ ಹತ್ರ ದುಡ್ಡು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ನಮ್ ಇಬ್ಬರ ಹತ್ರ ರೀಲ್ಸ್ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಿ ಏನೋ ಅವ್ರ ಖುಷಿ. ನಾನು ಕಿಪ್ಪಿ ಜೊತೆ ಒಂದ್ ಫ್ರೆಂಡ್ ಆಗಿದ್ದೀನಿ, ರೀಲ್ಸ್ ಮಾಡೋಣ, ಓಕೆ ಮಾಡ್ತಾ ಕುತ್ಕೊಳ್ಳೋಣ, ಏನೋ ಅವ್ರು ಬಂದ್ರೆ ಓಕೆ, ಇಲ್ಲಾಂದ್ರೆ ಬೇಡ ಅನ್ನೋ ತರ ಇದಾರೆ. ಇವಾಗ ನಾನು ಅವ್ರ ಜೊತೆ ರೀಲ್ಸ್ ಮಾಡೋಣ ಅಂದ್ರೆ ಅವ್ರ ತಲೆನೇ ಕೆಲ್ಸ್ಕೊಂಡು ಆಯ್ತು ಮಾಡ್ಬೇಡ ಬಿಡಮ್ಮ ಅಂತ ಅಷ್ಟೇ ಹೇಳ್ತಾರೆ. ಇನ್ ಮಾರು ಅಂತಾನು ಹೇಳಲ್ಲ ಅವರು. ಕೊಲಾಬ್ರೇಷನ್ ತಗೊಂಡ್ ಬಿಟ್ರೆ ಬೀಳು ಅನ್ನೋ ತರಾನೇ ಅವ್ರು ಇರ್ತಾರೆ. ಬಿಕಾಸ್ ನಿನ್ನ ಫ್ರೆಂಡ್ಶಿಪ್ ಬೇಕು, ನಿನ್ನ ನಿಯತ್ನೆಸ್ ಬೇಕು ಅಂತ. ಮತ್ತೆ ಗೋರ್ದರ್ಶು ಬಗ್ಗೆ ಮುತ್ತು ಹೇಗೆ ಹೇಳಿದಾನೆ ಅಂದ್ರೆ ಅವನು ಗೇ ಅಂತ ಹೇಳಿದಾನೆ. ಮತ್ತೆ ಅಲ್ಲಿ ಯಾವ್ದೋ ಪಬ್ಬಿಗೆ ಹೋಗ್ಬಿಟ್ಟು ಅದ್ ಮಾಡಿದಾನೆ, ಇದ್ ಮಾಡಿದಾನೆ. ಆ ಜೆಂಡರ್ ಮನೆಗೆ ಹೋಗಿದಾರೆ. ಅದು ಟ್ರಾನ್ಸ್ಜೆಂಡರ್ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇಲ್ಲ ನಾನು. ಬಟ್ ಈ ತರ ಮುತ್ತುನೆ ಗೋರ್ದರ್ಶುಗೆ ಅಪಪ್ರಚಾರಗಳು ಎಲ್ಲಾ ಕಡೆ ಮಾಡ್ಕೊಂಡ್ ಬಂದಿರೋದು. ನನಗೆ ಅನ್ನೋದು ಏನು ಅಂತಾನೆ ಗೊತ್ತಿಲ್ಲ. ಸುಮ್ನೆ ಏನೇನೋ ಪ್ರಚಾರ ಮಾಡಿರೋದು. ಸೊ ಹಿಂಗ್ ಪ್ರಚಾರ ಮಾಡ್ಬಿಟ್ಟು ಇವಾಗ ನನ್ನ ರಿಲೇಶನ್ಶಿಪ್ ನನ್ನಿಂದ ಏನೋ ಜಗಳ ಗಿಗಳ ಆಯ್ತು ಅಂದ್ರೆ ಅವ್ನ್ ಡೈರೆಕ್ಟ್ ಎಲ್ಲಿಗೆ ಹೋಗ್ಬೇಕಿರೋದು, ಊರ್ಗ್ ಹೋಗ್ಬೇಕಿತ್ತು. ಅವ್ನ್ ಯಾಕೆ ಬೇರೆಯವ್ರ ಮನೆಗ್ ಹೋಗಿ ಬೇರೆಯವ್ರ ಜೊತೆ ಏನಕ್ಕೆ ರೀಲ್ಸ್ ಮಾಡ್ದ? ಮತ್ ಇನ್ನೊಂದು ರೀಲ್ಸ್ ಮಾಡೋದು ಸಾಲದು ಗೋರ್ದರ್ಶು ಜೊತೆ ಫ್ರೆಂಡ್ ಆಗಿ ಇವಾಗ ಹೆಂಗಿದ್ದ?
ಅಷ್ಟೆಲ್ಲ ಮಾತಾಡಿ ವ್ಯಕ್ತಿ ಗೋರ್ದರ್ಶು ಹಂಗಂತ ಹಿಂಗಂತ ಎಲ್ಲ ಮಾತಾಡಿದ ವ್ಯಕ್ತಿ ಇವಾಗ ಗೋರ್ದರ್ಶ್ ಜೊತೆ ಹೆಂಗ್ ಕ್ಲೋಸ್ ಆಗಿದ್ದಾನೆ. ಮತ್ತೆ ನಾನ್ ನ್ಯೂಡ್ ವಿಡಿಯೋ ಇದೆ ಅದು ಇದೆ ಇದು ಇದೆ ಅಂತ ಯಾರು ಹೇಳಿದ್ರು ಅವನಿಗೆ? ಸೊ ನನಗೆ ಕ್ಲಾರಿಫಿಕೇಶನ್ ಗೊತ್ತಾಗ್ತಾ ಇಲ್ಲ ಇಲ್ಲಿ ಯಾರು ಏನ್ ಡ್ರಾಮಾಗಳ ಆಡ್ತಾ ಇದಾರೆ ಅಂತ. ಬಟ್ ನನಗೆ ಈ ತರ ತೊಂದ್ರೆ ಆಗಿದೆ. ನನ್ಗೆ ಯಾಕಂದ್ರೆ ನನ್ಗೆ ನನ್ನ ಮೇಲೆ ಅಪಪ್ರಚಾರಗಳು ತುಂಬಾ ಹೋಗಿದೆ. ನ್ಯೂಡ್ ಎಲ್ಲ ನನಗೆ ಕೇಳ್ತಾ ಇದಾರೆ, ನೀನು ಕಿಪಿಕ್ ಇರ್ತೀನಿ, ನೀನೆಲ್ಲ ಒಳ್ಳೇದೇ ಮಾಡ್ಕೊಂಡ್ ಬಂದಿ, ಎಂಟರ್ಟೈನ್ ಮಾಡ್ಕೊಂಡ್ ಬಂದಿದ್, ಏನಿದು ನ್ಯೂಡ್ ಪಿಕ್ ಎಲ್ಲ ಹೆಂಗ್ ಬಂತು, ಅದು ಇದು, ನೀನ್ ನಿಜವಾಗೂ ನೀನು ಒಬ್ರು ಟ್ರಾನ್ಸ್ಜೆಂಡರ್ ಮನೆಗೆ ಹೋಗಿದ್ದ, ಅದು ಇದು ಹೋಗಿದ್ದು ನನ್ನಿಂದಲ್ಲ, ಗೋರ್ದರ್ಶಿ ಜೊತೆ ಇದ್ದೆ, ಅವ್ನ್ ಕರ್ಕೊಂಡ್ ಹೋಗಿದ್ದಾನೆ ಒಂದ್ ಪ್ರಮೋಷನ್. ಅದು ಹೇಳ್ತೀನಿ, ಅರುಣ್ ಅಡ್ಡ ಅಂತ ಒಂದು ಓಪನಿಂಗ್ ಗೆ ನನ್ನ ಕರೆದಿದ್ರು, ನಾನು ಅದಕ್ಕಾಗಿ ಊರಿಗೆ ಬಂದಿದ್ದೆ. ಸೊ ಅಲ್ಲಿ ನನ್ ಜೊತೆ ಇದ್ದು ರೀಲ್ಸ್, ಅದು ಕಂಚಿ ವಿಡಿಯೋಸ್ ಅವ್ನ್ ಫೋನ್ ಅಲ್ಲಿ ಮಾಡ್ತಿದ್ದ, ಎಲ್ಲರಿಗೂ ಗೊತ್ತು, ಎಲ್ಲಾ ಮಾಡ್ತಿದ್ದ, ಅವ್ನ ಎಲ್ಲರ ಹತ್ರ ಉಗಿಸ್ಕೊಂತಿದ್ದೆ. ನನ್ನ ಮೇಲೆ ಒಂದು ಅಪ್ಪ ಲೈಕ್ ಅದ್ರಲ್ಲಿ ಇನ್ನೊಬ್ರು ಟ್ರಾನ್ಸ್ಜೆಂಡರ್ ಇದಾರೆ ಇನ್ನೊಬ್ರು. ಸೊ ಅವರು ಕೂಡ ಅವ್ರ ಕಮ್ಯುನಿಟಿಗೆ ನಾನು ಬೈದೇ ಇಲ್ಲ, ಅವ್ರ ಕಮ್ಯುನಿಟಿ ಬಗ್ಗೆ ನಾನು ಎಲ್ಲೂ ಕೂಡ ಧ್ವನಿ ಎತ್ತಿ ಮಾತೇ ಆಡಿಲ್ಲ. ಸೊ ಕಮ್ಯುನಿಟಿನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಅವ್ರಿಗೊಂದು ನಮ್ಮಂಗೆ ಒಂದ್ ಹೆಣ್ಣು. ಸೊ ಏನಾಗೋಯ್ತು ಅಂದ್ರೆ ಅವರು ಇವ್ರ ಜೊತೆ ಸೇರ್ಕೊಂಡು ಯಾಕೆ ಹಿಂಗ್ ಮಾಡ್ತಾ ಇದಾರೆ, ಇಲ್ಲ ಅವ್ರ ಹತ್ರ ಎಲ್ಲಾನು ಇದೆ ಅಂತ ಹೇಳ್ತಾ ಇದ್ದೆ. ನಂಗೆ ಅವ್ರ ಹತ್ರ ನನ್ನ ನ್ಯೂಡ್ ಪಿಕ್ಸ್ ಇರ್ಬೋದು ಅಂತ ನಂಗೊಂದು ಡೌಟ್. ಯಾಕೆ ಅಂದ್ರೆ ಇವಾಗ ಇವ್ರ ಫೋನ್ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇದಾರೆ, ಅವ್ರ ಫೋನ್ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇದಾರೆ. ಬಟ್ ಇನ್ನು ಅವ್ರ ಫೋನ್ ಅಲ್ಲಿ ಇದ್ದೇ ಇರುತ್ತೆ. ಸೊ ನನಗೆ ಇದನ್ನ ಮಾನ ಭಂಗ ಮಾಡಿದ್ದಾರೆ. ನಾನೊಂದು ಹೆಣ್ಣು, ಫಸ್ಟ್ ಆಫ್ ಆಲ್ ನಾನು ಎಂತವಳೆ ಆಗಿರ್ಲಿ, ನಾನು ಒಂದು ಹೆಣ್ಣು, ಅದು ಮರ್ತು ಸೋಷಿಯಲ್ ವಿಡಿಯೋದಲ್ಲಿ ನನ್ನ ಮಾನ ಭಂಗ ಮಾಡ್ತಾ ಇದ್ದಾರೆ. ಸೊ ಈ ತರ ಎಲ್ಲ ಮಾಡಿದಾಗ ನನ್ನ ಫ್ಯಾಮಿಲಿಗೆ ಎಫೆಕ್ಟ್ ಹೊಡಿಯುತ್ತೆ, ನನ್ನ ಮೇನ್ ಆಗಿ ನನ್ನ ತಾಯಿಗೆ ಈ ತರ ಎಫೆಕ್ಟ್ ಹೊಡೆದಾಗ ಅವ್ರಿಗೂ ಆರೋಗ್ಯ ಸಮಸ್ಯೆಗಳಿದೆ. ಇದು ಅವರು ಇದನ್ನೆಲ್ಲ ತಗೊಂಡ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋಣ? ನಾನು ಇದು ಎಲ್ಲಾರು ಡಿಪ್ರೆಷನ್ ಇಂದನೋ ಇಲ್ಲ ಏನಾದ್ರು ಒಂದು ಟೆನ್ಷನ್ ಗಳಿಂದನೋ ನಾನೇನಾದ್ರು ಮಾಡಿದ್ರೆ ಏನ್ ಮಾಡೋಣ? ಸೊ ನನ್ಗೆ ಅದಕ್ಕೋಸ್ಕರ ನನ್ಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಸರ್. ನನ್ಗೆ ಏನು ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಬಟ್ ಇದು ಪ್ರಾಬ್ಲಮ್ ಹೆಂಗಾಯ್ತು ಅಂತ ಹೇಳಕ್ ನನಗೊಂದು ಹೇಳ್ಬೋದು. ಈ ಪ್ರಾಬ್ಲಮ್ ಗೋರ್ದರ್ಶು ಮೇನ್ ಆಗಿ ಓಸತಿನೂ ಗೋರ್ದರ್ಶಿಂದಾನೇ ಆಗಿರೋದು ಪ್ರಾಬ್ಲಮ್. ಯಾಕೆ ಅಂದ್ರೆ ಅವ್ನ್ ಮಧ್ಯದಲ್ಲಿ ಬಂದ, ಅದ್ ಏನೇನೋ ಹೇಳ್ದ, ರೆಕಾರ್ಡ್ ಏನೇನೋ ಬಿಟ್ಟ, ಅಲ್ಲಿ ಏನೇನೋ ಜಗಳಗಳಾಯ್ತ, ಸಣ್ಣದಾಯ್ತು, ಅಲ್ಲೇ ಮುಚ್ಚೋಯ್ತು, ಮುಗೀತು. ಇನ್ನೊಂದ್ ಸಾರಿ ಕೇಳ್ದ ಅಂತ ನಾನು ಒಂದ್ ಅಕ್ಸೆಪ್ಟ್ ಮಾಡ್ದೆ. ಗೋರ್ದರ್ಶಿವಾಗಿ ಇವನು ಅಪಪ್ರಚಾರ ಎಲ್ಲ ಮಾಡ್ಕೊಂಡ್ ಬಂದ, ಅದ್ ಅಪಪ್ರಚಾರನೋ ನಿಜಾನೋ ನನ್ಗೆ ಗೊತ್ತಿಲ್ಲ, ಎಲ್ಲಾ ಕಡೆನೂ ಕ್ರಿಯೇಟ್ ಮಾಡ್ಕೊಂಡ್ ಬಂದ. ಸೊ ಇವಾಗ ಇವ್ರಿಬ್ರು ಒಂದಾಗ್ಬಿಟ್ಟು ನನ್ನಿಂದನೇ ಇವ್ರಿಬ್ರು ಬೆಳೆದು ಬಿಟ್ಟು ನನಗೆ ಹೇಳಿದ್ರೆ ಹಿಂಗಿರುತ್ತೆ. ನಾನ್ ಇದ್ರೆ ತಾನೆ ಅವ್ರಿಗೆ ಇವಾಗ 100K ಆಗಿದ್ದು ನನ್ನಿಂದಾನೆ. ಇವಾಗ ನನ್ನನ್ನ ಬಳಸ್ಕೊಂಡು ಅವ್ರು ವಿಡಿಯೋ ಮಾಡ್ಕೊಂತಾನೆ ಅವ್ರಿಗೆ ಫಾಲೋವರ್ಸ್ ಆಗಿದ್ದು. ಇವಾಗ ದಚ್ಚು ಇದು ನ್ಯಾಯನ ಅಂತ ಬಂದಿದೆ ನನ್ನಿಂದ ಬಂದಿದ್ದಕ್ಕೆ ತಾನೆ ಎಲ್ಲಾರ್ಗು ದಚ್ಚು ಯಾರು ಮುತ್ತು ನನ್ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದೇನೆ. ಮತ್ತೆ ನನ್ನ ಹತ್ರ ದುಡ್ಡು ಇಸ್ಕೊಂಡವನ ಲಾಸ್ಟ್ ಇಯರ್ ಗೊತ್ತಾಗ ಲಾಸ್ಟ್ ಇಯರ್ ಇಸ್ಕೊಂಡಿರೋ ದುಡ್ಡು ನನಗೆ ಕೊಟ್ಟಿಲ್ಲ, ಅದ್ ಬಿಟ್ಬಿಟ್ಟಿದೆ ನಾನು. ಸೊ ಇವಾಗ ಇಷ್ಟೆಲ್ಲ ಮಾನಿ ಭಂಗ ಮಾಡ್ತಿದ್ದಾರೆ ನನ್ಗೆ, ಅದು ಇದು ಒಳ್ಗಲ್ ಲ್ಯಾಂಗ್ವೇಜ್ ಬೈಕೊಂಡು ಇನ್ ಈ ತರ ಎಲ್ಲ ನನ್ಗೆ ನ್ಯೂಡ್ ವಿಡಿಯೋ ಇದೆ, ಅದಿದೆ ಇದಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ಗೆ ಇದು ನ್ಯಾಯ ಸಿಗ್ತಾ ಇಲ್ಲ. ಬಟ್ ನಾನು ಒಂದ್ ಕಡೆ ಕಾಂಪ್ರಮೈಸ್ ಆಗಿದೆ, ಬಟ್ ಇದು ಒಂದ್ ಮಟ್ಟಿಗೆ ಆಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.